ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನ್ ನಿಮ್ಗೆ ಜವಾಹರ್ಲಾಲ್ ನೆಹರು ತಾರಾಲಯ ಪ್ಲಾನೆಟರಿಯಂಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬ್ಯಾಂಗ್ಳೂರ್ನಲ್ಲಿರುವಂತಹ ರಾಜ್ ಭವನ ಹತ್ರ ಇದೆ. ಇಲ್ಲಿ ಏನೇನಿದೆ ಮತ್ತೆ ಯಾವ ರೀತಿಯಾದಂತಹ ಶೋಸ್ ಇರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಇದನ್ನ ನೀವು ಬುಕ್ ಮೈ ಶೋನಲ್ಲೂ ಬುಕ್ ಮಾಡಬಹುದು. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಯಾವ್ಯಾವ ರೀತಿಯಾದ ಶೋಸ್ ಇದೆ, ಯಾವ್ಯಾವ ಟೈಮಿಂಗ್ ಅಲ್ಲಿ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಮಕ್ಕಳಿಗೆ ಬಂದು ಸ್ಕೂಲ್ ಮಕ್ಕಳಿಗೆ 40 ರೂಪೀಸ್ ಇರುತ್ತೆ. ನೀವು ಸಪರೇಟ್ ಆಗಿ ಕರ್ಕೊ ಬರೋದಾದ್ರೆ 50 ರೂಪೀಸ್ ಇರುತ್ತೆ ಮಕ್ಕಳಿಗೆ. ಇಲ್ಲಿ ಸೈನ್ಸ್ ಪಾರ್ಕ್ ಇದೆ. ನೀವು ನೋಡ್ತಾ ಇರಬಹುದು ಹಲವಾರು ರೀತಿಯಾದಂತಹ ಸೈನ್ಸ್‌ಗೆ ಸಂಬಂಧಪಡುವಂತಹ ಗೇಮ್ಸ್ ಇದೆ. ನೀವು ಒಂದ್ಸಲಿ ಇದನ್ನ ಚೆಕ್ ಮಾಡಿ. ಚಂದ್ರಯಾನ 3 ಆದ್ಮೇಲೆ ಮಕ್ಕಳು ಸೈನ್ಸ್ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ನಾನು ಆಸ್ಟ್ರೋನಾಟ್ ಆಗ್ಬೇಕು, ಅದು ಇದು ಆಗ್ಬೇಕು ಅಂತ ಸೈನ್ಸ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತೋರಿಸಿರುವಂತ ಮಕ್ಕಳಿಗೆ ಇಂಥ ಕಡೆ ಕರ್ಕೊಂಡ್ ಬರೋದ್ರಿಂದ ಅವರಿಗೂ ತುಂಬಾ ನಾಲೆಡ್ಜ್ ಬೆಳೆಯುತ್ತೆ. ಸ್ಕೂಲಲ್ಲಿ ಅವರು ಕಲಿಯೋದಕ್ಕಿಂತ ಇಂಥ ಕಡೆ ಬಂದು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಅದನ್ನ ತುಂಬಾ ನೆನಪಿನಲ್ಲಿ ಇಟ್ಕೊಳ್ತಾರೆ. ಹಾಗೆ ಇಲ್ಲಿ ನಡೆಯುವಂತ ಶೋನ ಮಾತ್ರ ಮಿಸ್ ಮಾಡಿಸ್ಲೇಬೇಡಿ. ಅದು 9D ಶೋ ಆಗಿರೋದ್ರಿಂದ. ಅದೇ ರೀತಿ ಯಾವ್ದಾದ್ರು ಸ್ಕೂಲ್ ಟೀಚರ್ಸು ಮಕ್ಕಳನ್ನ ಇಂಥ ಕಡೆ ಕರ್ಕೊಂಡು ಹೋಗ್ಬೇಕು, ಒನ್ ಡೇ ಟ್ರಿಪ್ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ಇದು ಬೆಂಗಳೂರಿನಲ್ಲಿ ಇರುವಂತಹ ರಾಜ್ ಭವನ್ ಹತ್ರ ಇರುವಂತದ್ದು. ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು. ಅದೇ ರೀತಿ ಬುಕ್ ಮೈ ಶೋನಲ್ಲಿ ಆನ್ಲೈನ್ ಬುಕಿಂಗ್ ಮಾಡಬಹುದು. ಇದರಿಂದ ಮಕ್ಕಳ ನಾಲೆಡ್ಜ್ ಸಹಿತ ಬೆಳೆಯುತ್ತೆ. ನೀವು ಯಾವ್ಯಾವ ರೀತಿಯಾದಂತಹ ಸ್ಕೂಲಲ್ಲಿ ಟೀಚಿಂಗ್ ಮಾಡಿರ್ತೀರೋ ಅದಕ್ಕಿಂತ ಹೆಚ್ಚಾಗಿ ಮಕ್ಕಳು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಇವೆಲ್ಲವೂ ಪ್ರಾಕ್ಟಿಕಲ್ ಆಗಿ ಇರೋದ್ರಿಂದ ಮಕ್ಕಳಿಗೆ ತುಂಬಾನೇ ಖುಷಿ ಕೊಡುತ್ತೆ. ಅದೇ ರೀತಿ ಇಲ್ಲಿ ವೆಯ್ಟ್ ಗೇನ್ ಯಾವ್ಯಾವ ಗ್ರಹದಲ್ಲಿ ನಾವು ಎಷ್ಟೆಷ್ಟು ಕೆಜಿ ಇದೀವಿ ಅಂತ ಹೇಳಿ ಸಹಿತ ತಿಳ್ಕೊಳ್ಬಹುದು. ಇಲ್ಲಿ ನಡೆಯುವಂತ ಶೋ ಮಾತ್ರ ಮಿಸ್ ಮಾಡ್ಲೇಬೇಡಿ. ಯಾಕಂತ ಹೇಳಿದ್ರೆ ಅದೇ ಮೇನ್ ಅಟ್ರಾಕ್ಟಿವ್ ಆಗಿ ಕಾಣಿಸುವಂತದ್ದು. ನೀವು ಸ್ಯಾಟರ್ಡೆ ಸಂಡೇ ವೀಕೆಂಡ್ ಬರುವಾಗ ಎಲ್ಲಿಗಾದ್ರೂ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಇಂಥ ಕಡೆ ಕರ್ಕೊಂಡು ಬರೋದ್ರಿಂದ ಮಕ್ಕಳು ತುಂಬಾನೇ ಖುಷಿ ಆಗ್ತಾರೆ. ಪ್ರಾಕ್ಟಿಕಲ್ ಆಗಿ ಎಲ್ಲ ಗೇಮ್ಸ್ ನ ಪ್ಲೇ ಮಾಡ್ತಾರೆ. ನೀವು ಇಲ್ಲಿಗೆ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ನಿಮ್ಗೆ ಹೇಗ್ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.